ಹಾಯ್ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ರಮೇಶ್ ಅವರೇ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಾಗ ಸಂವಿಧಾನದ ಮೇಲೆ ಕೇಳಿರುವ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಏನು ಮಾಡೋಣ, ಚರ್ಚೆ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಿರಪ್ಪ ಅಂತಂದರೆ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ ಬಟನ್ನ ಒತ್ತಿ. ನೋಡಿರಿ, ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ಸಂವಿಧಾನದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ಕೊಂಡು ಹೋಗೋಣ. ಬರೀ ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಭಾರತ ಸಂವಿಧಾನದ ಪರಿಕಲ್ಪನೆಯನ್ನ ಮೊದಲು ಪ್ರತಿಪಾದಿಸಿದವರು ಯಾರಂತ ನಮ್ಮ ಮೊದಲನೇ ಪ್ರಶ್ನೆ ಐತಿ. ನೋಡ್ರಿ, ಭಾರತಕ್ಕೆ ಒಂದು ಸಂವಿಧಾನ ಇರ್ಬೇಕಂತೇಳಿ ಮೊದಲ ಬಾರಿ ಯಾರು ಪ್ರತಿಪಾದಿಸ್ತಾರಪ್ಪ ಅಂತಂದ್ರೆ, ಆಪ್ಷನ್ ನೋಡಿ ಇದಾವ: ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಎಂ.ಎನ್. ರಾಯ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಐತಿ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ, ಭಾರತ ಸಂವಿಧಾನ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರತಿಪಾದಿಸೋರು ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಭಾರತ ದೇಶಕ್ಕೆ ಒಂದು ಸಂವಿಧಾನ ಇರಬೇಕಂತಕ್ಕಂಥ ಪ್ರತಿಪಾದನೆಯನ್ನ 1922ರಲ್ಲಿ ಮಾಡ್ತಾರೆ. ಯಾವಪ್ಪ ಅಂತಂದ್ರೆ 1922ರಲ್ಲಿ ಪ್ರತಿಪಾದಿಸಿದ್ರು. ಸೊ ಕೆಳಗಡೆ ನೋಡ್ರಿ ಆಪ್ಷನ್ ಹೇಳಿದವ: ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಐತಿ. ಭಾರತ ದೇಶಕ್ಕೆ ಒಂದು ಸಂವಿಧಾನ ಇರಬೇಕು ಅಂತಕ್ಕಂಥ ಬೆಂಬಲಿಸಿರ್ತಕ್ಕಂಥ ಪಕ್ಷ ಯಾವಪ್ಪ ಅಂತಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ 1885ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಎಒಯುನಿಂದ ಯಾವಾಗ ಸ್ಥಾಪನೆ ಆಯ್ತದು? 1885ರಲ್ಲಿ ಫೀಮ್ ಅಂತಕ್ಕಂಥ ವ್ಯಕ್ತಿ ಮಾಡಿದಪ್ಪ ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದ. ಆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದಪ್ಪ ಅಂತಂದ್ರೆ 1934ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನೆಗೆ ಒಂದು ಬೇಡಿಕೆ ನೀಡಿತು. ಯಾವಾಗ ಅಂತಂದ್ರೆ 1934ರಲ್ಲಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ, ಭಾರತ ಸಂವಿಧಾನ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ, ಎಂ.ಎನ್. ರಾಯ್ ಹೇಳ್ತಾರೆ, ಭಾರತದ ಸಂವಿಧಾನ ಅಲಿಖಿತವಾಗಿರದೆ ಲಿಖಿತ ರೂಪದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಭಾರತ ದೇಶ ಹೊಂದಿರಬೇಕಂತ ಹೇಳಿ ಮಾಡಿದ್ರು. ಎಂ.ಎನ್. ರಾಯ್ ಅವರು ಲಿಖಿತ ಸಂವಿಧಾನದ ಪರಿಕಲ್ಪನೆಯನ್ನ ಕೊಟ್ಟರು. ಅದ್ರ ಜೊತೆಗೆ ಇನ್ನೊಂದು ಹೆಸರಿನಲ್ಲಿ ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ 1935ರಲ್ಲಿ ಭಾರತೀಯ ಸಂವಿಧಾನ ಯಾವ ರೀತಿ ಕೂಡಿರ್ಬೇಕಪ್ಪ ಅಂತಂದ್ರೆ, ಹೊರಗಿನ ವ್ಯಕ್ತಿಗಳಿಂದ ಕೂಡಿರದೆ, ಸೊ ಭಾರತದ ಸಂವಿಧಾನ ಭಾರತದಲ್ಲಿರ್ತಕ್ಕಂಥ ಚುನಾವಣೆ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಂದ ಕೂಡಿರ್ಬೇಕು ಅಂತ ಹೇಳಿ ಹೇಳ್ತಾರೆ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರ. ಸೊ ನೋಡ್ರಿ, ಇನ್ನು ಮುಂದಿನ ಪ್ರಶ್ನೆ ಯಾವ್ದು ಅಂತ ನೋಡೋದಾದ್ರೆ, ಎರಡನೇ ಪ್ರಶ್ನೆ: ಭಾರತ ಸಂವಿಧಾನವು ಭಾಗಶಃ ಈ ಕಾಯ್ದೆ ಪ್ರತಿರೂಪವಾಗಿದೆ. ಎರಡನೇ ಪ್ರಶ್ನೆ ಆಗುತ್ತೆ: ಭಾರತದ ಸಂವಿಧಾನವು ಭಾಗಶಃ ಈ ಕಾಯ್ದೆ ಪ್ರತಿರೂಪವಾಗಿದೆ. ಆಪ್ಷನ್ ಎ 1940ರ ಭಾರತ ಸಂವಿಧಾನ ಕಾಯ್ದೆ, ಆಪ್ಷನ್ ಬಿ 1935ರ ಭಾರತ ಸರ್ಕಾರ ಕಾಯ್ದೆ, ಆಪ್ಷನ್ ಸಿ 1919ರ ಕಾಯ್ದೆ, ಆಪ್ಷನ್ ಡಿ 1909ರ ಕಾಯ್ದೆ ಅಂತ ಐತಿ. ಸೊ ಇಲ್ಲಿ ಸರಿಯಾದ ಉತ್ತರ ಭಾರತ ಸಂವಿಧಾನ ಭಾಗಶಃ 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರತಿರೂಪವಾಗೈತಿ. ಯಾವುದು? ನಮ್ಮ ಭಾರತ ಸಂವಿಧಾನ ಏನಾಗೈತಪ್ಪ ಅಂದ್ರೆ ಭಾಗಶಃ 1930ರ ಕಾಯ್ದೆಯ ಪ್ರತಿರೂಪವೇ ಆಗೈತಿ. ನೋಡ್ರಿ, ನೆಕ್ಸ್ಟ್ ಇನ್ ಮೂರನೇ ಪ್ರಶ್ನೆ ಯಾವ್ದೈತಪ್ಪ ಅಂತಂದ್ರೆ, ಬನ್ನಿ ನೋಡಲಿ, ಭಾರತ ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಹೇಳಿ ಕರೀತಾರಂತೈತಿ. ಸೊ ನೋಡ್ರಿ, ಆಪ್ಷನ್ ಯಾವ್ದು ಅಂತಂದ್ರೆ, ಆಪ್ಷನ್ ಎ ಸಂವಿಧಾನದ 22ನೇ ವಿಧಿ, ಆಪ್ಷನ್ ಬಿ ಸಂವಿಧಾನದ 76ನೇ ವಿಧಿ, ಆಪ್ಷನ್ ಸಿ ಸಂವಿಧಾನದ 72ನೇ ವಿಧಿ, ಆಪ್ಷನ್ ಡಿ ಸಂವಿಧಾನದ 108ನೇ ವಿಧಿ ಅಂತ ಐತಿ. ಸೊ ಇಲ್ಲಿ ಸರಿಯಾದ ಉತ್ತರ ಭಾರತ ಸಂವಿಧಾನದ 32ನೇ ವಿಧಿಯಲ್ಲಿ ಏನಂತ ಕರೀತಾರ? ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೀತಾರ. ನಿಮ್ಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು: ಭಾರತದ ಸಂವಿಧಾನದ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೆದವರು ಯಾರು ಅಂತ ಪ್ರಶ್ನೆ ಬರ್ಬೋದು. ನೋಡ್ರಿ, ಈ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೆದವರು ಯಾರಪ್ಪ ಅಂದ್ರೆ, ಸಂವಿಧಾನ ರಚನಾಕಾರರಾಗಿರ್ತಕ್ಕಂಥ ಸಂವಿಧಾನದ ಶಿಲ್ಪಿ ಅಂತ ಕರೀತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಏನ್ ಮಾಡ್ತಾರಪ್ಪ ಅಂದ್ರೆ, ಭಾರತ ಸಂವಿಧಾನವನ್ನ 32ನೇ ವಿಧಿಯನ್ನ ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೆದ್ರು. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಬಿ ಅಂತ ಐತಿ. ಯಾವ ರೀತಿ? ಆಪ್ಷನ್ ಬಿ 76ನೇ ವಿಧಿ ಐತಿ. ಈ 76ನೇ ವಿಧಿ ಏನಿರ್ತದಪ್ಪ? ನೋಡ್ರಿ, ಸಂವಿಧಾನದ 76ನೇ ವಿಧಿ ಏನಿರ್ತದಪ್ಪ ಅಂತಂದ್ರೆ, 76ನೇ ವಿಧಿ ಇದು ಭಾರತದ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ಸಂಬಂಧಪಟ್ಟೈತಿ. ಅದು ಅಟಾರ್ನಿ ಜನರಲ್ ನೇಮಕ, ಅಟಾರ್ನಿ ಜನರಲ್ ಅವರ ನೇಮಕ. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಆಪ್ಷನ್ ಸಿ ಏನೈತಿ? ಭಾರತ ಸಂವಿಧಾನದ 72ನೇ ವಿಧಿ ಅಂತ ಐತಿ. ಆಪ್ಷನ್ ಡಿ ಸಂವಿಧಾನದ 108ನೇ ವಿಧಿ ಐತಿ. ನೋಡಿ, ಇಲ್ಲಿ ಸಂವಿಧಾನದ 108ನೇ ವಿಧಿ ಯಾವಾಗ ಸಂಬಂಧಪಟ್ಟೈತಿ? ನೋಡ್ರಿ, ಸಂವಿಧಾನದ 108ನೇ ವಿಧಿ ಸಂಬಂಧಪಟ್ಟಿರೋದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಏನಾದರೂ ಒಂದು ವಿವಾದ ಉಂಟಾಗಿರ್ತಕ್ಕಂಥ ಸಮಯದಲ್ಲಿ ರಾಷ್ಟ್ರಪತಿಗಳು ಜಂಟಿ ಒಂದು ಸಮಿತಿಯನ್ನು ಕರೆಯಬೇಕು ಅಥವಾ ಜಂಟಿ ಒಂದು ಸಂಸತ್ತನ್ನು ನಡೆಸಬೇಕಂತಕ್ಕಂಥ ಒಂದು ಸಂಬಂಧಪಟ್ಟಿರೋ ಯಾವುದು 108ನೇ ವಿಧಿ ಐತಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ರಾಷ್ಟ್ರಪತಿಗಳು ಘೋಷಿಸಿದರೆ ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಘೋಷಿಸುವವರು ಯಾರು ಅಂತ ನೋಡಿ. ಉತ್ತರವನ್ನು ಕಾಮೆಂಟ್ ಮಾಡಿ ಗೊತ್ತಿದ್ದಾರೆ ಬೇಗನೆ.
ನೋಡ್ರಿ ಇಲ್ಲಿ ಆಪ್ಷನ್ ಅದಾವ. ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಮುಖ್ಯಮಂತ್ರಿಗಳು, ಆಪ್ಷನ್ ಸಿ ರಾಜ್ಯಗಳ ರಾಜ್ಯಪಾಲರು, ಆಪ್ಷನ್ ಡಿ ಪ್ರಧಾನಮಂತ್ರಿಗಳು ಅಂತ ಐತಿ. ನೋಡ್ರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ರಾಷ್ಟ್ರಪತಿಗಳು ಘೋಷಣೆ ಮಾಡಿದ್ರೆ ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಯಾರು ಘೋಷಣೆ ಮಾಡ್ತಾರಂತೆ? ಬರೀ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ರಾಷ್ಟ್ರಪತಿಗಳು. ನೋಡಿ ನಮ್ಮ ಸಂವಿಧಾನದ 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ ಏನ್ ಹೇಳ್ತದಪ್ಪ ಅಂತಂದ್ರೆ 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ನಾವೇ ಗಮನಿಸ್ತೀವಿ. ನೋಡ್ರಿ ಆ 3 ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡೋ ಅಧಿಕಾರ ಇರೋದು ಯಾರಿಗೆ? ರಾಷ್ಟ್ರಪತಿಗಳಿಗೆ ಮಾತ್ರ. ನೋಡ್ರಿ ಸಂವಿಧಾನದ 352ನೇ ವಿಧಿ, 356ನೇ ವಿಧಿ, ಸಂವಿಧಾನದ 360ನೇ ವಿಧಿ ಇವೆಲ್ಲ ಏನ್ ಹೇಳ್ತಾವಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಾಗಿದ್ದು 352ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇನ್ನು ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆಡಳಿತ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ. ಇನ್ನು ಸಂವಿಧಾನದ 360ನೇ ವಿಧಿ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯ ಘೋಷಣೆ. ಆರ್ಥಿಕ ತುರ್ತು ಪರಿಸ್ಥಿತಿನ ಈ 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡೋರು ಯಾರಪ್ಪ ಅಂತಂದ್ರೆ 352ನೇ ಮತ್ತು 56 ಹಾಗೂ 360ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ. ಹಾಗಾಗಿ ನೋಡ್ರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಣೆ ಮಾಡಿದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಕೂಡ ರಾಷ್ಟ್ರಪತಿಗಳಲ್ಲಿ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ 5ನೇ ಪ್ರಶ್ನೆ ಐತಿ. ಭಾರತ ಸಂವಿಧಾನದ ಯಾವ ವಿಧಿಯು ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತದೆ? ನೋಡಿ ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಭಾರತ ಸಂವಿಧಾನದ ಯಾವ ವಿಧಿಯು ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತದೆ? ನೋಡಿ ಇಲ್ಲಿ ಆಪ್ಷನ್ ಎ ಏನೈತಿ? ಸಂವಿಧಾನದ 124ನೇ ವಿಧಿ ಅಂತದ. ಆಪ್ಷನ್ ಬಿ ಸಂವಿಧಾನದ 324ನೇ ವಿಧಿ, ಆಪ್ಷನ್ ಸಿ ಸಂವಿಧಾನದ 115ನೇ ವಿಧಿ, ಆಪ್ಷನ್ ಡಿ ಸಂವಿಧಾನದ 342ನೇ ವಿಧಿ ಅಂತ ಐತಿ. ನೋಡಿ ಸರಿಯಾದ ಉತ್ತರ ಭಾರತ ಸಂವಿಧಾನದ ಯಾವ ವಿಧಿ ಭಾರತ ಚುನಾವಣಾ ಆಯೋಗದ ಬಗ್ಗೆ ತಿಳಿಸ್ತದೆ ಅಂತಂದ್ರೆ ನಮ್ಮ ಸಂವಿಧಾನದ 324ನೇ ವಿಧಿ ಮಾಡಿದಪ್ಪ ಅಂತಂದ್ರೆ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಆಗೈತಿ. ಅದೇ ರೀತಿ ನೋಡಿದ್ರೆ ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ ಸಿ ಏನೈತಿ? ಸಂವಿಧಾನದ 115ನೇ ವಿಧಿ ಅಂತ ಐತಿ. ಈ ಸಂವಿಧಾನದ 115ನೇ ವಿಧಿ ಏನ್ ತಿಳಿಸ್ತದಪ್ಪ ಅಂತಂದ್ರೆ ಇದು ಒಂದು ಲೋಕಸೇವಾ ಆಯೋಗದ ಬಗ್ಗೆ ತಿಳಿಸ್ತದೆ. ಏನು? ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದು? 115ನೇ ವಿಧಿ. ಕೇಂದ್ರ ಲೋಕಸೇವಾ ಆಯೋಗ, ಲೋಕಸೇವಾ ಆಯೋಗದ ಬಗ್ಗೆ 315ನೇ ವಿಧಿ ತಿಳಿಸ್ತದ. ಈ ಬಾರಿ ಮುಂದಿನ ಪ್ರಶ್ನೆ ಹೋಗೋಣ. ನೋಡ್ರಿ 6ನೇ ಪ್ರಶ್ನೆ ರೀತಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರ ಕನಿಷ್ಠ ವಯಸ್ಸು ಎಷ್ಟಾಗಿತ್ತು ಅಂತ. ನೋಡಿ ಸಾರ್ವತ್ರಿಕ ಚುನಾವಣೆಗಳು 1951-52 ನಡೀತಾವ. ಆ ಒಂದು 1951-52 ನಡೀತಕ್ಕಂಥ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸತಕ್ಕಂಥ ಮತದಾರರ ಕನಿಷ್ಠ ವಯಸ್ಸು ಎಷ್ಟಾಗಿತ್ತು ಅಂತ. ನೋಡಿ ಬನ್ನಿ ಆಪ್ಷನ್ ಎ ರೀತಿ 25 ವರ್ಷ, ಆಪ್ಷನ್ ಬಿ 18 ವರ್ಷ, ಆಪ್ಷನ್ ಸಿ 21 ವರ್ಷ, ಆಪ್ಷನ್ ಡಿ 28 ವರ್ಷ ಅಂತ ಐತಿ. ಇಲ್ಲಿ ಬಂದ್ಬಿಟ್ಟು ಸರಿಯಾದ ಉತ್ತರ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರ ಕನಿಷ್ಠ ವಯಸ್ಸು ಎಷ್ಟಾಗಿತ್ತಪ್ಪ ಅಂದ್ರೆ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು 18 ವರ್ಷ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಸರಿಯಾದ ವಯಸ್ಸು 21 ವರ್ಷ. ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರ ಕನಿಷ್ಠ ವಯಸ್ಸು ಎಷ್ಟಾಗಿತ್ತಪ್ಪ ಅಂದ್ರೆ 21 ವರ್ಷ ಆಗಿತ್ತು. ಸೊ ಮತದಾರರ ಕನಿಷ್ಠ ವಯಸ್ಸನ್ನ ಕಡಿಮೆಗೊಳಿಸತಕ್ಕಂಥದ್ದು ಯಾವಾಗಪ್ಪ ಅಂದ್ರೆ 1985 ಏನ್ ಮಾಡ್ತಾರೆ? ರಾಜೀವ್ ಗಾಂಧಿ ಅವರು. ಯಾರು? ರಾಜೀವ್ ಗಾಂಧಿ ಮಾಡ್ತಾರ ಮತದಾರ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ ಏನಂದ್ರೆ ಲೋಕಸಭೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಕನಿಷ್ಠ ವಯಸ್ಸು ಅಂತ. ನೋಡ್ರಿ ನಿಮ್ಗೆ ಗೊತ್ತಿರಬೇಕು ಲೋಕಸಭೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಕನಿಷ್ಠ ವಯಸ್ಸು, ರಾಜ್ಯಸಭೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಕನಿಷ್ಠ ವಯಸ್ಸು ಹಾಗೂ ಇನ್ನೊಂದು ಮುಖ್ಯವಾಗಿದ್ದು ಗ್ರಾಮ ಪಂಚಾಯತ್ಗೆ ಸ್ಪರ್ಧಿಸ್ತಕ್ಕಂಥ ಕನಿಷ್ಠ ವಯಸ್ಸು ಕೂಡ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಲೋಕಸಭೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಕನಿಷ್ಠ ವಯಸ್ಸು ಎಷ್ಟಿತ್ತಪ್ಪ ಅಂತಂದ್ರೆ ಆಪ್ಷನ್ ಎ 25 ವರ್ಷಗಳೈತಿ, ಆಪ್ಷನ್ ಬಿ 18 ವರ್ಷಗಳು, ಆಪ್ಷನ್ ಸಿ 21 ವರ್ಷಗಳು, ಆಪ್ಷನ್ ಡಿ 35 ವರ್ಷಗಳು ಅಂತೈತಿ. ಇಲ್ಲಿ ಸರಿಯಾದ ಉತ್ತರ ಲೋಕಸಭೆಯಲ್ಲಿ ಚುನಾವಣೆ ಸ್ಪರ್ಧಿಸಬೇಕಂದ್ರೆ ಕನಿಷ್ಠವಾಗಿ 25 ವರ್ಷ ವಯಸ್ಸಾಗಿರ್ಬೇಕು. ಎಷ್ಟು? 25 ವರ್ಷ ವಯಸ್ಸಾಗಿರ್ಬೇಕು. ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಪ್ರಧಾನಮಂತ್ರಿ ಆಗೋದು ಎಷ್ಟು ವಯಸ್ಸಾಗಿರ್ಬೇಕು? ಪ್ರಧಾನಮಂತ್ರಿ ಆಗೋದು ಕೂಡ ಏನಾಗಿರ್ಬೇಕ? 25 ವರ್ಷ ವಯಸ್ಸಾಗಿದ್ರೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗುವ ಅವಕಾಶ ಇರ್ತೈತಿ. ಇನ್ನು ನೋಡ್ರಿ ಈ 18 ವರ್ಷಗಳೇನೈತೆ ಭಾರತ ದೇಶದಲ್ಲಿ ಮತದಾನವನ್ನು ಚಲಾವಣೆ ಮಾಡಲು ಕನಿಷ್ಠ ವಯಸ್ಸು ಎಷ್ಟೈತಪ್ಪ ಅಂತಂದ್ರೆ ಈಗ 18 ವರ್ಷಗಳೈತಿ. ಇನ್ನು 21 ವರ್ಷಗಳು ಈ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕಾಯ್ತಪ್ಪ ಅಂತಂದ್ರೆ ಕನಿಷ್ಠ ಎಷ್ಟು ವರ್ಷ ಆಗಿರ್ಬೇಕು? 21 ವರ್ಷ ವಯಸ್ಸಾಗಿರ್ಬೇಕು. ಇನ್ನು ಇದು 31 ವರ್ಷದಿಂದ ಐತಿ ಆಪ್ಷನ್ ಡಿ. ಸೊ ಈ 31 ವರ್ಷ ವಯಸ್ಸು
ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಬೇಕು ಅಥವಾ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ಬೇಕಂತಂದ್ರೆ ಕನಿಷ್ಠವಾಗಿ 35 ವರ್ಷ ವಯಸ್ಸಾಗಿರಬೇಕು ಸ್ಪರ್ಧಾರ್ಥಿಗಳೇ. ಇನ್ನು ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ 8ನೇ ಪ್ರಶ್ನೆ ಏನೈತಿ, ಡ್ಯಾಶ್ ಅವರು ಮುಖ್ಯಮಂತ್ರಿಯವರನ್ನು ನೇಮಕ ಮಾಡುತ್ತಾರೆ. ನಿಮಗೆ ಗೊತ್ತಿರಬೇಕು ಇಲ್ಲಿ ಮುಖ್ಯಮಂತ್ರಿಯವರನ್ನು ನೇಮಕ ಮಾಡ್ತಕ್ಕಂಥವರು ಯಾರು ಅನ್ನೋದು. ಆಪ್ಷನ್ ಎ ಏನೈತಿ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಪ್ರಧಾನಮಂತ್ರಿಗಳು, ಆಪ್ಷನ್ ಡಿ ರಾಜ್ಯಪಾಲರು, ಆಪ್ಷನ್ ಡಿ ಹೈಕೋರ್ಟಿನ ನ್ಯಾಯಾಧೀಶರು ಅಂತ ಐತೆ. ಸೊ ಇಲ್ಲಿ ನೋಡ್ರಿ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಿಗಪ್ಪ ಅಂತಂದ್ರೆ ನೋಡ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಪಾಲರು. ಯಾರು? ರಾಜ್ಯಪಾಲರು. ಮುಖ್ಯಮಂತ್ರಿಗಳನ್ನ ನೇಮಕ ಮಾಡೋರು ಯಾರು? ರಾಜ್ಯಪಾಲರು. ಸೊ ಇಲ್ಲಿ ನೋಡಿ ರಾಷ್ಟ್ರಪತಿಗಳಿಂದ ಯಾರು ನೇಮಕ ಆಗ್ತಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸೋದಕ್ಕಾರ ಅಟಾರ್ನಿ ಜನರಲ್ ಅವರ ನೇಮಕ ಆಗಿರ್ಬೋದು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡತಕ್ಕಂಥ ಅಧಿಕಾರಿಗಳು ಯಾರಿಗೆ? ನಮ್ಮ ರಾಷ್ಟ್ರಪತಿಗಳಿರುತ್ತೆ. ರಾಷ್ಟ್ರಪತಿಗಳು ಏನ್ ಕರಿತೀವಿ ಅಂದ್ರೆ ನಾವು ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಅದೇ ರೀತಿ ರಾಜ್ಯಪಾಲರನ್ನು ಕೂಡ ನಾವು ನಮ್ಮ ರಾಜ್ಯದ ಪ್ರಥಮ ಪ್ರಜೆ ಅಂತ ಕರೆಯಕ್ಕೆ ಏನು ಅಡ್ಡಿ ಇಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ನೋಡ್ರಿ 9ನೇ ಪ್ರಶ್ನೆ ಐತಿ, ಅಗತ್ಯವಾದ ಕನಿಷ್ಠ ವಯಸ್ಸುಗಳಲ್ಲಿ ಯಾವುದು ಸರಿಯಲ್ಲ. ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಲೋಕಸಭೆ ಸದಸ್ಯರ ವಯಸ್ಸು, ಆಮೇಲೆ ರಾಜ್ಯಸಭೆ ಸದಸ್ಯರ 30 ವರ್ಷ, ಈ ರೀತಿ ಒಂದು ಆಪ್ಷನ್ ಕೊಟ್ಟಾರ. ಇದರಲ್ಲಿ ಯಾವುದು ಒಂದು ತಪ್ಪಾಗೈತಿ, ಯಾವುದು ಸರಿಯಲ್ಲ ಅಂತಂದ್ರೆ ಏನು, ಯಾವುದು ತಪ್ಪಾಗೈತಿ ಅಂತ ಕೊಟ್ಟಾರ. ನೋಡ್ರಿ ಆಪ್ಷನ್ ಏನೈತಿ, ಲೋಕಸಭೆ ಸದಸ್ಯರ ವಯಸ್ಸು 25 ವರ್ಷ ಅಂತ ಐತಿ, ರಾಜ್ಯಸಭೆ ಸದಸ್ಯರ ವಯಸ್ಸು 30 ವರ್ಷ ಅಂತ ಐತಿ, ಭಾರತದ ರಾಷ್ಟ್ರಪತಿ 35 ವರ್ಷ ಅಂತ ಐತಿ, ಆಪ್ಷನ್ ಡಿ ಭಾರತದ ಉಪರಾಷ್ಟ್ರಪತಿ 30 ವರ್ಷ ಅಂತ ಐತಿ. ಇದ್ರಲ್ಲಿ ಪ್ರಶ್ನೆ ಕೇಳೋದು ನೋಡ್ರಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಅಗತ್ಯವಾದ ಕನಿಷ್ಠ ವಯಸ್ಸುಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತಂದ್ರೆ ಯಾವುದು ತಪ್ಪಾಗಿ ಕೊಟ್ಟಿವಿ, ಯಾವುದು ತಪ್ಪಾಗಿ ಆಗಿದೆ ಅಂತ ಕೊಟ್ಟಾರ. ಸೊ ಇಲ್ಲಿ ಸರಿಯಾದ ಉತ್ತರ ಭಾರತದ ಉಪರಾಷ್ಟ್ರಪತಿ 30 ವರ್ಷ ಅಂತ ವಿದ್ಯಾರ್ಥಿಗಳೇ ತಪ್ಪಾಗಿರ್ತಕ್ಕಂಥ ಉತ್ತರ ಆಗೈತಿ. ಯಾಕಪ್ಪ ಇಲ್ಲಿ ಸರಿಯಾದ ಉತ್ತರ ಆಗೈತಿ ಯಾಕಂತಂದ್ರೆ ನೋಡ್ರಿ ಲೋಕಸಭೆ ಸದಸ್ಯರಿಗೆ ಆಯ್ಕೆ ಆಗ್ಬೇಕಪ್ಪ ಅಂತಂದ್ರೆ ಕನಿಷ್ಠ 25 ವರ್ಷ ಆಗಿರ್ಬೇಕು. ಅದೇ ರೀತಿ ರಾಜ್ಯಸಭೆ ಸದಸ್ಯ ಆಗಕ್ಕ 30 ವರ್ಷ ವಯಸ್ಸಾಗಿರ್ಬೇಕು. ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಆಯ್ಕೆ ಆಗ್ಬೇಕಪ್ಪ ಅಂತಂದ್ರೆ ಕನಿಷ್ಠವಾಗಿ 35 ವರ್ಷ ವಯಸ್ಸಾಗಿರ್ಬೇಕು. ಆದ್ರೆ ಇಲ್ಲಿ ಭಾರತದ ಉಪರಾಷ್ಟ್ರಪತಿಗೆ 30 ವರ್ಷ ಕೊಟ್ಟು ಏನಾಗಿರ್ತದೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಯಾಕಂದ್ರೆ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ಬೇಕಂದ್ರೆ ಅಭ್ಯರ್ಥಿಗೆ ಕನಿಷ್ಠವಾಗಿ 35 ವರ್ಷ ವಯಸ್ಸಾಗಿರ್ಬೇಕು. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ, ಭಾರತದ ಸಂವಿಧಾನದ ಹಂಗಾಮಿ ಸದಸ್ಯರಾಗಿ ಆಯ್ಕೆಯಾದವರು ಯಾರು? ನೋಡಿ ಪ್ರತಿ ಬಾರಿ ಹೆಚ್ಚು ಬಾರಿ ಪ್ರಶ್ನೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ಭಾರತ ಸಂವಿಧಾನದ ಹಂಗಾಮಿ ಸದಸ್ಯರಾಗಿ ಆಯ್ಕೆಯಾದವರು ಯಾರು? ಸಾರಿ, ಇದು ಸದಸ್ಯರಾಗಿ ಅಂತ ಆಗೋದಾಗಿತ್ತು, ಪ್ರಶ್ನೆಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸದಸ್ಯರಾಗಿ ಅಂತ ಅಧ್ಯಕ್ಷರಾಗಿ ಆಗಬೇಕಿತ್ತು. ಏನು ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತಕ್ಕಂಥದ್ದು ಇಲ್ಲಿಯ ಪ್ರಶ್ನೆ. ನೋಡಿ ಆಪ್ಷನ್ ಎ ಐತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಡಿ ಸುಚಿತಾ ಕುಲಕರ್ಣಿ ಅಂತಕ್ಕಂಥದ್ದು ಐತಿ. ನೋಡ್ರಿ ನಿಮ್ಗೆ ಯಾವ್ದು ಆನ್ಸರ್ ಗೊತ್ತಿರೋ ಕಾಮೆಂಟ್ ಮಾಡ್ರಿ. ನೋಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಸಂವಿಧಾನದ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಯಾರಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು. ನೋಡಿ ಏನ್ ಮಾಡ್ತಾರ ಸಂವಿಧಾನ ರಚನಾ ಸಭೆ ಏನಾಗುತ್ತಂದ್ರೆ ಮೊದಲ ಸಭೆ 1946 ಡಿಸೆಂಬರ್ 9 ನಡೀತೈತಿ. ಇಲ್ಲಿ ಯಾರು ಒಂದು ಸಂವಿಧಾನ ರಚನಾ ಸಭೆಗೆ ಅಧ್ಯಕ್ಷ ಇರೋ ಕಾರಣಕ್ಕಾಗಿ ಏನ್ ಮಾಡ್ತಾರಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಏನ್ ಮಾಡ್ತಾರ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರ. ನೆಕ್ಸ್ಟ್ ಮತ್ತೆ ಎರಡನೇ ಸಭೆ ಯಾವ್ದು ಇದೆಯಪ್ಪ ಅಂತಂದ್ರೆ ಎರಡನೇ ಸಭೆ 1946 ಡಿಸೆಂಬರ್ 11 ನಡೆದೈತಿ. ಈ 1946 ಡಿಸೆಂಬರ್ 11 ಭಾರತ ಸಂವಿಧಾನ ರಚನಾ ಸಭೆ ಎರಡನೇ ಸಭೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ ಒಂದು ಕಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ ಕಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರ. ಬನ್ನಿ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಹೋಗೋಣ. ಇನ್ನು ಮುಂದಿನ ಪ್ರಶ್ನೆ ಏನೈತಪ್ಪ ಅಂದ್ರೆ 11ನೇ ಪ್ರಶ್ನೆ, ಸಂವಿಧಾನದ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಅಂತ ಪ್ರಶ್ನೆ ಐತಿ. ನೋಡ್ರಿ ಯಾರ್ಯಾರು ಉತ್ತರ ಗೊತ್ತಿರೋ ಕಾಮೆಂಟ್ ಮಾಡ್ರಿ. ಸಂವಿಧಾನ ರಚನಾ ಸಭೆಯಲ್ಲಿ ಪುರುಷರು ಮಾತ್ರ ಭಾಗವಹಿಸಿರಲಿಲ್ಲ, ಮಹಿಳೆಯರು ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಕ ಅವಕಾಶ ಇತ್ತು. ಸೊ ನೋಡಿ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಏನದಾವ ಅಂತಂದ್ರೆ ಆಪ್ಷನ್ ಎ 20 ಜನ, ಆಪ್ಷನ್ ಬಿ 25 ಜನ, ಆಪ್ಷನ್ ಸಿ 10 ಜನ, ಆಪ್ಷನ್ ಡಿ 15 ಜನ ಅಂತ ಐತಿ. ನೋಡ್ರಿ ನಿಮ್ಗೆ ಗೊತ್ತಿರಬೇಕು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 15 ಜನ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿದ್ರಪ್ಪ ಅಂತಂದ್ರೆ 15 ಜನ ಮಹಿಳೆಯರು ಭಾಗವಹಿಸಿರ್ತಾರ. ಇನ್ ಬನ್ನಿ ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಜಾತ್ಯತೀತ ಸಮಾಜವಾದಿ ಎಂಬ ಪದಗಳನ್ನ ಸೇರಿಸಿದ ತಿದ್ದುಪಡಿ ಯಾವುದು ಅಂತ ಐತಿ ಪ್ರಶ್ನೆ. ನೋಡ್ರಿ ಅತಿ ಹೆಚ್ಚು ಬಾರಿ ಈ ಪ್ರಶ್ನೆ ಕೂಡ ಏನಾಗಿರ್ತದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಆಗಿದ್ದು
ಎಷ್ಟು ಚೆನ್ನಾಗಿ ನೋಡಿದ್ದು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಜಾತ್ಯತೀತ ಸಮಾಜವಾದಿ ಅಂತಕ್ಕಂಥ ಪದಗಳನ್ನ ಸೇರ್ಪಡೆ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ನೋಡ್ರಿ ಬನ್ನಿ ಆಪ್ಷನ್ ಎ ಸಂವಿಧಾನದ 42ನೇ ತಿದ್ದುಪಡಿ, ಆಪ್ಷನ್ ಬಿ ಸಂವಿಧಾನದ 85ನೇ ತಿದ್ದುಪಡಿ, ಆಪ್ಷನ್ ಸಿ ಸಂವಿಧಾನದ 61ನೇ ತಿದ್ದುಪಡಿ, ಆಪ್ಷನ್ ಡಿ ಸಂವಿಧಾನದ 101ನೇ ತಿದ್ದುಪಡಿ ಅಂತೈತಿ. ಇಲ್ಲಿ ಬಂದ್ಬಿಟ್ಟು ಸರಿಯಾದ ಉತ್ತರ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಜಾತ್ಯತೀತ ಮತ್ತು ಈ ಸಮಾಜವಾದಿ ಅಂತಕ್ಕಂಥ ಎರಡು ಪದಗಳನ್ನು ಸೇರ್ಪಡೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವ್ದಪ್ಪ ಅಂದರೆ ಭಾರತದಲ್ಲಿ ಸರಿಯಾದ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿ. ಈ ಸಂವಿಧಾನದ 42ನೇ ತಿದ್ದುಪಡಿಯನ್ನ 1976ರಲ್ಲಿ ಮಾಡುವ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಜಾತ್ಯತೀತ ಸಮಾಜವಾದಿ ಅಂತಕ್ಕಂಥ ಪದಗಳನ್ನ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರ್ಪಡೆಯನ್ನ ಮಾಡ್ತಾರ. ಇನ್ನು ನೋಡ್ರಿ, ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ನೋಡಿ, ಈ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರು ಕರೀತಾರೆ? ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿದ್ರೆ ಭಾರತ ಸಂವಿಧಾನದ ಪಿತಾಮಹ ಯಾರು ಕರೀತಾರೆ? ಉತ್ತರ ನೀವು ಮಾಡ್ರಿ, ಕಾಮೆಂಟ್ ಮೂಲಕ ತಿಳಿಸ್ರಿ. ಕೊನೆಯದಾಗಿ ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಅನ್ನ ಒತ್ತಿ, ಜೊತೆಗೆ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಬೇಕು. ಹಾಗಾಗಿ ಒಂದು ಕೊನೆಯದಾಗಿ ಲೈಕ್ ಅನ್ನ ಒತ್ತಿ. ಥ್ಯಾಂಕ್ ಯು.